ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆಮ್, ಆಂತರಿಕ ಸ್ಥಿರತೆಯ ಬಗ್ಗೆ. ಹೌದು. ನಮ್ಮತ್ರ ಒಂದು ಮೂಲ ಇದೆ. ಅದರಲ್ಲಿ 4 ಚಿಕ್ಕ ನೀತಿ ಕಥೆಗಳಿವೆ. ನೋಡೋಕೆ ತುಂಬಾ ಸರಳವಾಗಿ ಕಾಣ್ತೆ. ಸರಳ ಅನಿಸಿದ್ರೂ ಅದರೊಳಗಿನ ಅರ್ಥ ಇದೆಯಲ್ಲ, ಅದು ಬಹಳ ಆಳವಾದದ್ದು. ನಿಜ. ಸೊ ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ, ಈ ಕಥೆಗಳ ಮೂಲಕ ಹೊರಗಿನ ಪ್ರಪಂಚ ನಮ್ಮನ್ನ ಅಲುಗಾಡ್ಸೋಕೆ ಪ್ರಯತ್ನಿಸಿದಾಗ ನಮ್ಮೊಳಗಿನ ಯಾವ ಶಕ್ತಿ ನಮ್ಮನ್ನ ಸ್ಥಿರವಾಗಿಡುತ್ತೆ ಅಂತ ನೋಡೋದು. ಖಂಡಿತ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲನೆಯ ಕಥೆ, ಅಲುಗಾಡಿದ ದೋಣಿ. ಒಬ್ಬ ದೋಣಿಗಾರ ಪ್ರತಿದಿನ ಜನರನ್ನ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸ್ತಾ ಇರ್ತಾನೆ. ಒಂದು ದಿನ ಸಿಕ್ಕಾಪಟ್ಟೆ ಬಿರುಗಾಳಿ, ಮಳೆ. ನದಿ ಪೂರ್ತಿ ಪ್ರಕ್ಷುಬ್ಧವಾಗಿರುತ್ತೆ. ದೋಣಿ ಅಲುಗಾಡೋಕೆ ಶುರುವಾಗುತ್ತೆ. ಓಕೆ. ಆಗ ದೋಣಿಯಲ್ಲಿದ್ದ ಒಬ್ಬ ಪ್ರಯಾಣಿಕನಿಗೆ ಭಯ ಆಗುತ್ತೆ. ಅವನು, ಸ್ವಾಮಿ, ದೋಣಿ ಮುಳುಗಿ ಹೋಗುತ್ತದೆಯೋ ಅಂತ ಕೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಅದು ಸಹಜವಾದ ಪ್ರಶ್ನೆ ಅಲ್ವಾ? ಜೀವ ಉಳಿಯುತ್ತೋ ಇಲ್ವೋ ಅನ್ನೋ ಆತಂಕ. ಹೌದು, ಖಂಡಿತ. ಆದ್ರೆ ಆ ದೋಣಿಗಾರನ ಉತ್ತರ ಇದೆಯಲ್ಲ, ಅದು ವಿಚಿತ್ರವಾಗಿತ್ತು. ಹೌದಾ? ಅವನು ಧೈರ್ಯ ತುಂಬೋ ಮಾತು ಹೇಳಲಿಲ್ಲ. ಬದ್ಲಾಗಿ ನಗುತ್ತಾ ತುಂಬಾ ಶಾಂತವಾಗಿ ಹೇಳ್ತಾನೆ, ನದಿ ದೋಣಿಯನ್ನು ಅಲುಗಾಡಿಸುತ್ತಿದೆ ನಿಜ, ಆದ್ರೆ ದೋಣಿಯ ಒಳಗೆ ನೀರು ಬರುವವರೆಗೂ ಅದು ಮುಳುಗೋದಿಲ್ಲ. ವಾಹ್! ಈ ಮಾತು ಕೇಳಿದಾಗ ನಂಗೆ ಆಶ್ಚರ್ಯ ಆಯಿತು. ಅಂದ್ರೆ ಆ ಸನ್ನಿವೇಶದಲ್ಲಿ ತತ್ವಶಾಸ್ತ್ರ ಯಾರು ಹೇಳ್ತಾರೆ? ಅವನ ಮನಸ್ಥಿತಿ ಹೇಗ್ ಬಂದಿರ್ಬೋದು? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ಆ ದೋಣಿಗಾರನ ಉತ್ತರದಲ್ಲಿ ಒಂದು ದೊಡ್ಡ ಮಾನಸಿಕ ತಂತ್ರನೇ ಅಡಗಿದೆ. ಆಧುನಿಕ ಮನೋವಿಜ್ಞಾನದಲ್ಲಿ ಸೈಕಲಾಜಿಕಲ್ ಕಂಟೇನರ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಮನಸ್ಸು ಒಂದು ಪಾತ್ರೆ ಇದ್ದ ಹಾಗೆ. ಓಕೆ. ಹೊರಗಿನ ಒತ್ತಡ, ಸಮಸ್ಯೆಗಳು, ಟೀಕೆಗಳು ಎಲ್ಲವೂ ಆ ಪಾತ್ರೆಯ ಹೊರಗೆ ಅಪ್ಪಳಿಸ್ತಾನೆ ಇರ್ತವೆ. ಆ ದೋಣಿಗಾರ ಹೇಳೋದೇನಂದ್ರೆ, ಆ ಒತ್ತಡಗಳನ್ನ ಒಳಗೆ ಬಿಟ್ಕೋಬಾರ್ದು ಅಂತ. ಅಂದ್ರೆ ಹೊರಗಿನ ಘಟನೆಗೂ ನಮ್ಮ ಆಂತರಿಕ ಅನುಭವಕ್ಕೂ ನಡುವೆ ಒಂದು ಗಡಿ, ಅದನ್ನ ನಾವೇ ಹೇಳ್ಕೊಳ್ಬೇಕು ಅಂತನಾ? ನಿಖರವಾಗಿ. ಎಕ್ಸಾಕ್ಟ್ಲಿ. ದೋಣಿ ಅಲುಗಾಡೋದು ಹೊರಗಿನ ವಾಸ್ತವ. ಅದನ್ನ ಬದಲಾಯಿಸೋಕಾಗಲ್ಲ. ಆದ್ರೆ ದೋಣಿ ಒಳಗೆ ನೀರು ಬರಲು ಬಿಡೋದೋ ಬೇಡವೋ ಅನ್ನೋದು ದೋಣಿಗಾರನ ನಿಯಂತ್ರಣದಲ್ಲಿರುತ್ತೆ. ಇದು ಕೇಳೋಕೆ ಚೆನ್ನಾಗಿದೆ. ಅದೇ ಪ್ರಾಯೋಗಿಕವಾಗಿ ಕಷ್ಟ ಅಲ್ವಾ? ಸುತ್ತಲೂ ಬಿರುಗಾಳಿ ಇರುವಾಗ ನನ್ನೊಳಗೆ ನೀರ್ ಬರಬಾರ್ದು ಅಂತ ಅನ್ಕೊಳ್ಳೋದು ಎಷ್ಟು ಸುಲಭ? ಖಂಡಿತ ಕಷ್ಟ. ಅದಕ್ಕೆ ಅಭ್ಯಾಸ ಬೇಕು. ನೋಡಿ, ಆ ದೋಣಿಗಾರ ಪ್ರತಿದಿನ ಆ ನದಿಯಲ್ಲಿ ದೋಣಿ ನಡೆಸ್ತಾನೆ. ಅವನಿಗೆ ಬಿರುಗಾಳಿಯ ಅನುಭವ ಇದೆ. ಸರಿ. ಹಾಗೇನೆ ನಾವು ಕೂಡ ಚಿಕ್ಕ ಪುಟ್ಟ ಸವಾನುಗಳಲ್ಲಿ ಈ ಗಡಿಯನ್ನು ಕಾಪಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ರೆ ದೊಡ್ಡ ಬಿರುಗಾಳಿ ಬಂದಾಗ ಅದು ಸಹಜವಾಗಿ ಬರುತ್ತೆ. ಅರ್ಥ ಆಯ್ತು. ದೋಣಿಯೊಳಗೆ ನೀರ್ ಬಿಟ್ಕೊಳ್ಬಾರ್ದು, ಇದು ಹೊರಗಿನ ಪರಿಸ್ಥಿತಿಗಳ ಬಗ್ಗೆ. ಆದ್ರೆ ನಮ್ಮನ್ನ ಉದ್ದೇಶಪೂರ್ವಕವಾಗಿ ನಿಂದಿಸುವ, ಅವಮಾನಿಸುವ ಜನರ ಮಾತುಗಳನ್ನ ತಡೆಯೋದು ಹೇಗೆ? ಆ ನೀರು ನೇರವಾಗಿ ನಮ್ಮ ಮುಖಕ್ಕೆ ಎರಚಿದ ಹಾಗೆ ಅಲ್ವಾ? ಹೌದು. ಇದು ನಮ್ಮನ್ನ ಎರಡನೇ ಕಥೆಗೆ ಕರ್ಕೊಂಡು ಹೋಗುತ್ತೆ, ಸಾಧುವಿನ ಕಥೆ. ಹೌದು, ಇದು ಇನ್ನೊಂದು ಹಂತದ ಸವಾಲು. ಕಥೆ ಹೀಗಿದೆ. ಒಬ್ಬ ಸಾಧು ಪ್ರತಿದಿನ ಧ್ಯಾನ ಮಾಡ್ತಾ ಇರ್ತಾನೆ. ಕೆಲವರು ಅವನನ್ನು ನೋಡಿ ನಿರಂತರವಾಗಿ ಗೇಲಿ ಮಾಡ್ತಾರೆ, ನಿಂದಿಸ್ತಾರೆ. ಆದ್ರೂ ಸಾಧು ಸ್ವಲ್ಪನೂ ವಿಚಲಿತನಾಗೋದಿಲ್ಲ. ಇದನ್ನ ನೋಡ್ತಿದ್ದ ಒಬ್ಬ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ, ಇವರೆಲ್ಲ ನಿಮ್ಮನ್ನು ಅವಮಾನಿಸಿದಾಗ ನಿಮ್ಗೆ ನೋವಾಗೋದಿಲ್ವೇ? ಓಕೆ. ಅದಕ್ಕೆ ಸಾಧು ಹೇಳ್ತಾನೆ, ಅವರು ನನ್ನನ್ನು ಅಲುಗಾಡಿಸಲು ಬಂದಿದ್ದಾರೆ, ಆದ್ರೆ ನಾನದನ್ನು ಉಯ್ಯಾಲೆ ಎಂದು ಭಾವಿಸಿದ್ದೇನೆ. ವಾಹ್! ಇದು ದೃಷ್ಟಿಕೋನದ ಪರಿವರ್ತನೆಯ ಒಂದು ಅದ್ಭುತ ಉದಾಹರಣೆ. ಇಲ್ಲಿ ನಡೀತಾ ಇರೋದು ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರಲ್ಲ, ಆ ಒಂದು ಮಾನಸಿಕ ಪ್ರಕ್ರಿಯೆ. ಅಂದ್ರೆ ಒಂದು ನಕಾರಾತ್ಮಕ ಘಟನೆಯ ಚೌಕಟ್ಟನ್ನೇ ಬದಲಾಯಿಸಿ ಅದಕ್ಕೊಂದು ಹೊಸ ಸಕಾರಾತ್ಮಕ ಅರ್ಥವನ್ನ ಕೊಡೋದು. ಆದ್ರೆ ಎಲ್ಲ ನಿಂದನೆಯನ್ನು ಉಯ್ಯಾಲೆ ಅಂತ ಭಾವಿಸೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಕೆಲವೊಮ್ಮೆ ನೋವನ್ನು ನೋವೆಂದು ಒಪ್ಕೊಳ್ಳೋದ್ರಲ್ಲೂ ಒಂದು ಶಕ್ತಿ ಇರತ್ತೆ ಅಲ್ವಾ? ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡೋದು ಒಂದು ರೀತಿ ಪಲಾಯನವಾದದ ಹಾಗೆ ಕಾಣಲ್ವಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಸಾಧು ತನಗೆ ನೋವಾಗ್ತಿಲ್ಲ ಅಂತ ಹೇಳ್ತಿಲ್ಲ. ಬದಲಾಗಿ ಆ ನೋವನ್ನ ಅವನು ಹೇಗೆ ಬಳಸ್ಕೊಳ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಓ ಸರಿ. ಅವರು ಬೀಸೋ ಕಲ್ಲುಗಳನ್ನ ಇವನು ತನ್ನ ಬೆಳವಣಿಗೆಗೆ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಳ್ತಿದ್ದಾನೆ. ಸ್ಟೋಯಿಕ್ ತತ್ವಜ್ಞಾನದಲ್ಲಿ ಹೇಳೋ ಹಾಗೆ, ನಮ್ಮನ್ನ ಘಟನೆಗಳು ಬಾಧಿಸಲ್ಲ, ಬದಲಾಗಿ ಆ ಘಟನೆಗಳ ಬಗ್ಗೆ ನಮ್ಗಿಲೋ ಅಭಿಪ್ರಾಯಗಳು ಬಾಧಿಸ್ತವೆ. ನಿಂದಕರು ಬರೀ ಶಬ್ದಗಳನ್ನ ಎಸೆಯುತ್ತಿದ್ದಾರೆ. ಆ ಶಬ್ದಗಳಿಗೆ ಅವಮಾನ ಅಂತ ಅರ್ಥ ಕೊಟ್ಟು ನೋವು ಅನುಭವಿಸೋದು ನಮ್ಮ ಆಯ್ಕೆ. ಹಾಗಾದ್ರೆ ಆ ಸಾಧು ಆ ನಿಂದನೆಯನ್ನ
ಒಂದು ಶಕ್ತಿ ಪರೀಕ್ಷೆ ಅಂತ. ಹೌದು, ಒಂದು ಶಕ್ತಿ ಪರೀಕ್ಷೆಯಂತೆ ಸ್ವೀಕರಿಸುತ್ತಿದ್ದಾನೆ. ಹೌದು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನೊಂದು ಮನರಂಜನೆ ಅಂತ ಭಾವಿಸಿದ್ದಾನೆ. ಉಯ್ಯಾಲೆ ಅನ್ನೋ ಪದದಲ್ಲಿ ಒಂದು ಖುಷಿ ಇದೆ ಅಲ್ವಾ? ನಿಜ. ಅಂದ್ರೆ ಬೇರೆಯವರ ನಕಾರಾತ್ಮಕತೆ ನನ್ನ ಆಂತರಿಕ ಶಾಂತಿಯನ್ನ ಕದಡೋಕೆ ಸಾಧ್ಯವೇ ಇಲ್ಲ ಅನ್ನೋ ಆತ್ಮವಿಶ್ವಾಸ ಅವನಲ್ಲಿದೆ. ನಮ್ಮ ಪ್ರತಿಕ್ರಿಯೆ ನಮ್ಮದೇ ಆಯ್ಕೆ. ಆ ಆಯ್ಕೆಯ ಸ್ವಾತಂತ್ರ್ಯವನ್ನ ಗುರುತಿಸೋದೇ ನಿಜವಾದ ಶಕ್ತಿ. ಆ ದೋಣಿಗಾರನ ಶಾಂತಿ ಒಂದು ಕಡೆ, ಈ ಸಾಧುವಿನ ದೃಷ್ಟಿಕೋನ ಇನ್ನೊಂದು ಕಡೆ. ಇಬ್ರಲ್ಲೂ ಒಂದು ಆಂತರಿಕ ಬಲ ಕಾಣಿಸುತ್ತೆ. ಇದು ನಮ್ಮನ್ನ ಮೂರನೇ ಕಥೆಗೆ ತರುತ್ತೆ, ಒಡೆಯದ ಗಾಜು. ಈ ಕಥೆ ಆ ಒಳಗಿನ ಬಲ ಅಂದ್ರೆ ಏನು ಅಂತ ವಿವರಿಸುತ್ತೆ. ಒಬ್ಬ ಹುಡುಗ ಗಾಜಿನ ಅಂಗಡಿಯಲ್ಲಿ ಕೆಲ್ಸ ಮಾಡ್ತಿದ್ದ. ಒಬ್ಬ ಗ್ರಾಹಕನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಕೈಲಿದ್ದ ಗಾಜನ್ನು ನೆಲಕ್ಕೆ ಎಸೆಯುತ್ತಾನೆ. ಎಲ್ರೂ ಗಾಜು ಪುಡಿ ಪುಡಿಯಾಗುತ್ತೆ ಅಂತ ನಿರೀಕ್ಷಿಸಿರ್ತಾರೆ. ಖಂಡಿತ. ಆದ್ರೆ ಆ ಗಾಜು ಒಡೆಯೋದೇ ಇಲ್ಲ, ಒಂದು ಸಣ್ಣ ಬಿರುಕು ಕೂಡ ಮೂಡೋದಿಲ್ಲ. ಓಹ್. ಆಗ ಅಂಗಡಿಯ ಮಾಲೀಕ ಹೇಳ್ತಾನೆ, ಇದು ಸಾಮಾನ್ಯ ಗಾಜು ಅಲ್ಲ, ಇದು ಒಳಗೆ ಬಲವಿರುವ ಗಾಜು. ಈ ಒಳಗಿನ ಬಲ ಅನ್ನೋದು ಕೇವಲ ಸತ್ಯ, ಶಾಂತಿಯಂತಹ ಮೌಲ್ಯಗಳಿಂದ ಮಾತ್ರ ಬರುತ್ತಾ, ಅಥವಾ ಕೆಲವೊಮ್ಮೆ ಕಠಿಣ ಅನುಭವಗಳು ಕೂಡ ನಮ್ಮನ್ನ ಗಟ್ಟಿ ಮಾಡಬಹುದಲ್ವೇ? ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಮೂಲದಲ್ಲಿ ಮೌಲ್ಯಗಳ ಬಗ್ಗೆ ಹೇಳಿದ್ದಾರೆ ನಿಜ. ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತಾರೆ, ರೆಸಿಲಿಯನ್ಸ್ ಥಿಯರಿ ಅಂತೀವಲ್ಲ, ಸ್ಥಿತಿಸ್ಥಾಪಕತ್ವದ ಸಿದ್ಧಾಂತ, ಅದರಲ್ಲಿ ಹುಡುಕಬಹುದು. ಈ ಸಿದ್ಧಾಂತದ ಪ್ರಕಾರ ಕೇವಲ ಸಕಾರಾತ್ಮಕ ಮೌಲ್ಯಗಳ ಮಾತ್ರ ಅಲ್ಲ, ಜೀವನದಲ್ಲಿ ನಾವು ಎದುರಿಸಿದ ಆಘಾತಗಳು, ಸೋಲುಗಳು, ವೈಫಲ್ಯಗಳು, ಹೌದು, ಅದರಿಂದ ಕಲಿತ ಪಾಠಗಳು ಕೂಡ ನಮ್ಮನ್ನು ಬಲಪಡಿಸ್ತವೆ. ಆ ಕಠಿಣ ಅನುಭವಗಳು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಉಕ್ಕಿನ ಚೌಕಟ್ಟನ್ನು ಕೊಡುತ್ತವೆ. ಅಂದ್ರೆ ಆ ಗಾಜನ್ನ ತಯಾರಿಸುವಾಗ ಅದನ್ನ ಹೆಚ್ಚು ಶಾಖಕ್ಕೆ ಒಳಪಡಿಸಿ ಒತ್ತಡ ನೀಡಿ ಗಟ್ಟಿಗೊಳಿಸೋ ಪ್ರಕ್ರಿಯೆ ತರನಾ? ಪರಿಪೂರ್ಣವಾದ ಹೋಲಿಕೆ, ಪರ್ಫೆಕ್ಟ್. ಸಾಮಾನ್ಯ ಗಾಜು ಸುಲಭವಾಗಿ ಒಡೆಯುತ್ತೆ, ಆದರೆ ಹೆಚ್ಚು ಒತ್ತಡ, ಶಾಖಕ್ಕೆ ಒಳಗಾದ ಟೆಂಪರ್ಡ್ ಗ್ಲಾಸ್ ಇದೆಯಲ್ಲ, ಅದು ಸುಲಭವಾಗಿ ಒಡೆಯಲ್ಲ. ಹಾಗೇನೆ ಕೇವಲ ಸುಖವನ್ನೇ ಅನುಭವಿಸಿದ ವ್ಯಕ್ತಿತ್ವ ಸಣ್ಣ ಪೆಟ್ಟಿಗೂ ಪುಡಿಯಾಗ್ಬೋದು. ಆದರೆ ಯಾರು ಸವಾಲುಗಳನ್ನು ಎದುರಿಸಿ ನೋವನ್ನು ಮೆಟ್ಟಿ ನಿಂತಿರ್ತಾರೋ ಅವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷವಾದ ಬಲ ಬಂದಿರುತ್ತೆ. ಆ ಒಳಗಿನ ಬಲ ಅನ್ನೋದು ಮೌಲ್ಯಗಳು ಮತ್ತು ಅನುಭವಗಳ ಒಂದು ಮಿಶ್ರಣ. ಹಾಗಾದ್ರೆ ನಾವು ಜೀವನದಲ್ಲಿ ಎದುರಿಸೋ ಪ್ರತಿಯೊಂದು ಸಂಕಷ್ಟವೂ ನಮ್ಮನ್ನ ಒಡೆಯದ ಗಾಜು ಆಗೋಕೆ ಸಹಾಯ ಮಾಡೋ ಒಂದು ಅವಕಾಶನ? ಖಂಡಿತವಾಗಿಯೂ. ಆದರೆ ಆ ಅವಕಾಶವನ್ನು ನಾವು ಬೆಳೆಸ್ಕೊಳ್ಬೇಕು. ಆಘಾತವಾದಾಗ ಕೆಲವರು ಪುಡಿಯಾಗ್ತಾರೆ, ಇನ್ನು ಕೆಲವರು ಮತ್ತಷ್ಟು ಬಲಶಾಲಿಗಳಾಗ್ತಾರೆ. ವ್ಯತ್ಯಾಸ ಇರೋದು ಅವರ ದೃಷ್ಟಿಕೋನದಲ್ಲಿ. ಆ ಸಾಧುವಿನ ಹಾಗೆ. ಹೌದು. ಆ ಸಾಧುವಿನಂತೆ ಅದನ್ನ ಉಯ್ಯಾಲೆ ಅಂತ ಭಾವಿಸಿದ್ರೆ ನಾವು ಬಲಗೊಳ್ಳುತ್ತೇವೆ. ಆ ದೋಣಿಗಾರನಂತೆ ಅದನ್ನ ನಮ್ಮೊಳಗೆ ಬಿಟ್ಟುಕೊಳ್ಳದಿದ್ರೆ ನಾವು ಮುಳುಗೋದಿಲ್ಲ. ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಈ ಮೂರೂ ಕಥೆಗಳಲ್ಲಿ ಬರೋ ಶಕ್ತಿ, ದೋಣಿಗಾರನ ಸಂಯಮ, ಸಾಧುವಿನ ದೃಷ್ಟಿಕೋನ, ಗಾಜಿನ ಆಂತರಿಕ ಬಲ, ಇವೆಲ್ಲವೂ ವ್ಯಕ್ತಿಯೊಳಗಿನ ಸಾಮರ್ಥ್ಯವನ್ನ ಅವಲಂಬಿಸಿವೆ. ಆದ್ರೆ ನಮ್ಮ ಶಕ್ತಿ ಕೇವಲ ನಮ್ಮೊಳಗಿಂದಲೇ ಬರ್ಬೇಕಾ? ನಮ್ಮನ್ನು ಮೀರಿದ ಶಕ್ತಿಯ ಮೇಲೆ ನಂಬಿಕೆ ಇಡೋದ್ರಲ್ಲಿ ಏನಾದ್ರೂ ಪಾತ್ರ ಇದೆಯಾ? ಖಂಡಿತ ಇದೆ. ಇದು ನಮ್ಮನ್ನ ಅಂತಿಮ ಕಥೆಗೆ ಕರೆದೊಯ್ಯುತ್ತೆ, ಮಗುವಿನ ಉಯ್ಯಾಲೆ. ಹೌದು, ಇದು ಸಂಪೂರ್ಣ ವಿಭಿನ್ನ ಆಯಾಮವನ್ನು ತೆರೆದಿಡುತ್ತೆ. ದೃಶ್ಯ ಹೀಗಿದೆ. ಒಂದು ಮಗು ಉಯ್ಯಾಲೆಯಲ್ಲಿ ಕೂತು ಜೋರಾಗಿ ತೂಗ್ತಿದೆ. ಉಯ್ಯಾಲೆ ಅತೀ ಎತ್ತರಕ್ಕೆ ಹೋಗಿ ವೇಗವಾಗಿ ಕೆಳಗೆ ಬರ್ತಿದೆ. ಆದ್ರೆ ಮಗು ನಗ್ತಾ ಖುಷಿಯಿಂದ ಆಟ ಆಡ್ತಿದೆ. ಇದನ್ನ ನೋಡ್ತಿದ್ದ ತಾಯಿ, ನಿನಗೆ ಭಯವಾಗುತ್ತಿಲ್ಲವೇ ಅಂತ ಕೇಳ್ತಾಳೆ. ಸಹಜವಾದ ಕಾಳಜಿ. ಹೌದು. ಅದಕ್ಕೆ ಮಗು ಮುಗ್ಧವಾಗಿ ಉತ್ತರ ಕೊಡುತ್ತೆ, ಇಲ್ಲ, ನನ್ನನ್ನು ಹಿಡಿದಿರುವವರು ಇದ್ದಾರಲ್ಲ. ಈ ಒಂದು ಸಾಲಿನಲ್ಲಿ ಅಪಾರವಾದ ತತ್ವಶಾಸ್ತ್ರ ಇದೆ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಆ ಮಗುವಿನಷ್ಟು ನಂಬಿಕೆ ನಮ್ಮಲ್ಲಿ ಯಾರಿಗಿದೆ? ನಾವು ಬೆಳೀತಾ ಬೆಳೀತಾ ಆ ಸಹಜವಾದ ಪ್ರಶ್ನಾತೀತವಾದ ನಂಬಿಕೆಯನ್ನ ಕಳ್ಕೊಳ್ತೀವ. ಬಹುಶಃ ಹೌದು. ನಾವು ಎಲ್ಲವನ್ನೂ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನಿಸ್ತೀವಿ. ಆ ಮಗು ತನ್ನ ನಿಯಂತ್ರಣದಲ್ಲಿ ಏನೂ ಇಲ್ಲ ಅಂತ ಒಪ್ಕೊಂಡು ತನ್ನನ್ನ ಹಿಡಿದಿರೋ ವ್ಯವಸ್ಥೆ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದೆ. ಆ ಹಿಡಿದಿರೋ ಶಕ್ತಿ ಅಂದ್ರೆ ಯಾವುದು? ಅದಕ್ಕೆ ನಾವು ಯಾವುದೇ ಹೆಸರನ್ನ ಕೊಡಬಹುದು. ಕೆಲವರಿಗದು ದೇವರು, ಒಂದು ದೈವಿಕ ಶಕ್ತಿ. ಇನ್ನು ಕೆಲವರಿಗೆ ಅದು ನಮ್ಮನ್ನ ಪ್ರೀತಿಸೋ ನಮ್ಮ ಕುಟುಂಬ, ಸಂಗಾತಿ ಅಥವಾ ಸ್ನೇಹಿತರ ಬೆಂಬಲ. ಮತ್ತೆ ಕೆಲವರಿಗೆ ಅದು ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ನಮ್ಮ ಅಂತರಾತ್ಮದ ಮೇಲಿರುವ ಅಚಲವಾದ ನಂಬಿಕೆ ಇರಬಹುದು. ಆಧಾರ ಯಾವುದು ಅನ್ನೋದು ಮುಖ್ಯ ಅಲ್ಲ. ಒಂದು ಆಧಾರ ಇದೆ,
ನಾನು ಒಬ್ಬಂಟಿಯಲ್ಲ, ನನ್ನನ್ನು ಹಿಡಿದಿರುವ ಒಂದು ಶಕ್ತಿ ಇದೆ ಅನ್ನೋ ಭಾವನೆ ಇದೆಯಲ್ಲ, ಅದು ಮುಖ್ಯ. ಅಂದ್ರೆ ಜೀವನ ಅನ್ನೋ ಉಯ್ಯಾಲೆ ಅನಿರೀಕ್ಷಿತವಾಗಿ ಅಲುಗಾಡ್ದಾಗ ಆ ನಂಬಿಕೆಯೇ ನಮ್ಮನ್ನ ಭಯದಿಂದ ಪಾರು ಮಾಡುತ್ತೆ. ಖಂಡಿತ. ಮೂಲದಲ್ಲಿ ಹೇಳೋ ಹಾಗೆ ನಂಬಿಕೆ ಇದ್ರೆ ಭಯ ಕಡಿಮೆ ಆಗ್ತದೆ, ಸಂತೋಷ ಸಹಜವಾಗುತ್ತೆ ಅಂತ. ಗಮನಿಸಿ, ಸಂತೋಷವಲ್ಲ ನಾವು ಸೃಷ್ಟಿಸಬೇಕಾಗಿಲ್ಲ, ಅದು ಸಹಜವಾಗಿ ಬರುತ್ತೆ ಅಂತ. ಹೌದು ಹೌದು. ಯಾಕಂದ್ರೆ ಭಯ, ಆತಂಕ ನಮ್ಮ ಮನಸ್ಸನ್ನ ಆಕ್ರಮಿಸಿಕೊಂಡಾಗ ಸಂತೋಷಕ್ಕೆ ಜಾಗವೇ ಇರೋದಿಲ್ಲ. ಯಾವಾಗ ನಾವು ನಮ್ಮನ್ನು ಹಿಡಿದಿರೋ ಶಕ್ತಿ ಮೇಲೆ ಭರವಸೆ ಇಡ್ತೀವೋ ಆಗ ಭಯ ತಾನಾಗಿಯೇ ದೂರ ಸರಿಯುತ್ತೆ. ಆ ಖಾಲಿಯಾದ ಜಾಗದಲ್ಲಿ ಸಂತೋಷ ಸಹಜವಾಗಿ ಚಿಗುರೊಡೆಯುತ್ತೆ. ಅದ್ಭುತ. ಹಾಗಾದ್ರೆ ಈ 4 ಕಥೆಗಳನ್ನ ಒಟ್ಟಿಗೆ ನೋಡಿದ್ರೆ ಆಂತರಿಕ ಸ್ಥಿರತೆಯ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ಹೌದು. ದೋಣಿ ನಮ್ಮ ಗಡಿಗಳನ್ನ ಕಾಪಾಡಿಕೊಳ್ಳೋಕೆ ಕಲಿಸಿದ್ರೆ, ಸಾಧು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸೋಕೆ ಹೇಳ್ತಾನೆ. ಗಾಜು ನಮ್ಮ ಆಂತರಿಕ ಮೌಲ್ಯ, ಅನುಭವದ ಬಲವನ್ನ ತೋರಿಸಿದ್ರೆ, ಮಗು ನಮ್ಮನ್ನ ಮೀರಿದ ಶಕ್ತಿಯಲ್ಲಿ ನಂಬಿಕೆ ಇಡೋಕೆ ಪ್ರೇರೇಪಿಸುತ್ತೆ. ಹೌದು. ಇದು ಸ್ಥಿರತೆಯನ್ನ ಸಾಧಿಸೋಕೆ 4 ಹಂತಗಳಿದ್ದ ಹಾಗೆ. ಮೊದಲನೇದು ರಕ್ಷಣೆ, ದೋಣಿ. ಎರಡನೇದು ಪರಿವರ್ತನೆ, ಸಾಧು. ಮೂರನೇದು ಆಂತರಿಕ ಶಕ್ತಿ, ಗಾಜು. ಮತ್ತು 4ನೇದು ಸಮರ್ಪಣೆ ಅಥವಾ ನಂಬಿಕೆ, ಮಗು. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದಾ? ಜೀವನ, ಜನರು, ಪರಿಸ್ಥಿತಿಗಳು ನಮ್ಮನ್ನ ನಿರಂತರವಾಗಿ ಅಲುಗಾಡಿಸ್ತವೆ. ಅದು ತಪ್ಪಿದ್ದಲ್ಲ. ಆದ್ರೆ ನಮ್ಮೊಳಗೆ ಸ್ಥಿರತೆಯ ಅಡಿಪಾಯ ಇದ್ರೆ ನಾವು ಅಲುಗಾಡುವುದಿಲ್ಲ, ಬದಲಿಗೆ ತೂಗುತ್ತೇವೆ. ವಾವ್! ಅಲುಗಾಡುವುದಕ್ಕೂ ತೂಗುವುದಕ್ಕೂ ಇರೋ ವ್ಯತ್ಯಾಸವೇ ಈ ಚರ್ಚೆಯ ತಿರುಳು. ಅಲುಗಾಡುವುದು ಭಯ ಮತ್ತು ಅಸ್ಥಿರತೆಯ ಸಂಕೇತವಾದ್ರೆ, ತೂಗುವುದು ಲಯ, ಸ್ವೀಕಾರ ಮತ್ತು ಆನಂದದ ಸಂಕೇತ. ಅತ್ಯಂತ ಸುಂದರವಾಗಿ ಎಲ್ಲವನ್ನೂ ಒಟ್ಟಾಗಿಸಿದ್ದೀರಿ. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಶ್ರೋತೃಗಳಿಗೆ ಯೋಚಿಸಲು ಒಂದು ಪ್ರಶ್ನೆಯನ್ನ ಮುಂದಿಡೋಕಿಷ್ಟಪಡ್ತೀನಿ. ಖಂಡಿತ. ಈ ಕಥೆಗಳು ಹೇಳೋ ಒಳಗಿನ ಬಲ, ಹಿಡಿದಿರುವ ಶಕ್ತಿ ಅಥವಾ ಮುಳುಗದ ದೋಣಿ ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಆದರೆ ಬಹಳಷ್ಟು ಬಾರಿ ನಾವು ಅದನ್ನು ಗುರುತಿಸೋದೇ ಇಲ್ಲ. ನಿಜ. ಹಾಗಾದ್ರೆ ನಮ್ಮ ಜೀವನದ ಆ ಆಂತರಿಕ ಆಧಾರ ಯಾವುದು? ನಮ್ಮನ್ನ ಯಾವುದೇ ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲಿಸೋ ಆ ಶಕ್ತಿಯನ್ನ ನಾವು ನಮ್ಮೊಳಗೆ ಹೇಗೆ ಗುರುತಿಸೋದು ಮತ್ತು ಅದನ್ನ ದಿನನಿತ್ಯ ಹೇಗೆ ಪೋಷಿಸೋದು? ಇದರ ಬಗ್ಗೆ ಆಲೋಚಿಸೋದು ಸ್ವಯಂ ಅರಿವಿನ ಪಯಣದ ಒಂದು ಮಹತ್ವದ ಹೆಜ್ಜೆ ಆಡ್ಬೋದು.